ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಸಿಂಹರಾಶಿಯವರ ಭವಿಷ್ಯ ನಿರ್ಮಾಣಕ್ಕೆ ಮುಖ್ಯ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಸಿಂಹರಾಶಿಯವರಿಗೆ ಈಗಾಗಲೇ ತಿಳಿದಿರುತ್ತೆ, ನಿಮ್ಮ ಜನ್ಮರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರ ಆಗಲಿದೆ. ಹಾಗೆಯೇ ಜನ್ಮರಾಶಿಯಿಂದ 11ನೇ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗಲಿದೆ. ಜನ್ಮರಾಶಿಯಲ್ಲಿ ಕೇತುಗ್ರಹ ಪ್ರವೇಶ ಆಗಿ ಸಂಚಾರ ಮಾಡಲಿದ್ದು, ಸಪ್ತಮ ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದೆ. ಈ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಭವಿಷ್ಯ ನಿರ್ಮಾಣಕ್ಕೆ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಕೆಲವು ಮುಖ್ಯ ವಿಷಯಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳಬೇಕು. ಈಗಾಗಲೇ ನೀವು ವಿಜಯವನ್ನು ಸಾಧಿಸಿದ್ದರೆ ನಿಮ್ಮ ವಿಜಯವನ್ನು ನೀವು ರಕ್ಷಿಸಿಕೊಳ್ಳಬೇಕು. ಅಂದರೆ ಯಾವುದೇ ಒಂದು ವಿದ್ಯಾಸಂಸ್ಥೆಯನ್ನು ನೀವು ಈಗಾಗಲೇ ನಡೆಸುವವರಾಗಿದ್ದರೆ ಅಥವಾ ಯಾವುದೇ ಸಂಸ್ಥೆಯನ್ನು ನಡೆಸುವವರಾಗಿದ್ದರೆ, ನೀವು ಒಂದು ಬಿಸ್ನೆಸ್ ಪ್ರಾರಂಭಿಸಿದರೆ, ಕಂಪನಿ ನಡೆಸುವವರಾಗಿದ್ದರೆ, ನಿಮ್ಮ ಆ ವಿಜಯವನ್ನು ನೀವು ಈ ಕಾಲದಲ್ಲಿ ರಕ್ಷಿಸಿಕೊಳ್ಳಬೇಕಾಗುತ್ತೆ. ನೀವು ಯಾವುದಾದರೂ ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದರೆ ನಿಮ್ಮ ಗೌರವವನ್ನು, ನಿಮ್ಮ ವ್ಯಕ್ತಿತ್ವವನ್ನು ನೀವು ರಕ್ಷಿಸಿಕೊಳ್ಳಬೇಕಾಗುತ್ತೆ. ನೀವು ಕೀರ್ತಿವಂತರಾಗಿದ್ದರೆ ನಿಮ್ಮ ಆ ಕೀರ್ತಿಯನ್ನು ನೀವು ರಕ್ಷಿಸಿಕೊಳ್ಳಬೇಕಾಗುತ್ತೆ. ನೀವು ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಬೇಕಾಗುತ್ತೆ. ನಿಮ್ಮನ್ನು ನೀವು ಮುಖ್ಯವಾಗಿ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಈ ಕಾಲದಲ್ಲಿ ನಿಮ್ಮ ಬುದ್ಧಿಯು ವಿಕಾರದಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಆಗಬಹುದು. ಹಾಗಾಗಿ ಬುದ್ಧಿ ಮತ್ತು ತಾಳ್ಮೆ ಬಹಳ ಮುಖ್ಯವಾಗುತ್ತೆ. ಸಿಂಹರಾಶಿಯವರಿಗೆ ಯಾವುದೇ ಕೆಟ್ಟ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಾರದು. 2025 ಮಾರ್ಚ್ 29ನೇ ದಿನಾಂಕದಿಂದ ಶನಿಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗಿ ಅಷ್ಟಮ ಸ್ಥಾನ, ಅಂದರೆ ಸಿಂಹರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಸಂಚರಿಸಲಿದ್ದು, ಆ ಸ್ಥಾನದಿಂದ ಶನಿಗ್ರಹವು ನಿಮ್ಮ ಕರ್ಮ ಉದ್ಯೋಗ ಸ್ಥಾನವನ್ನು ವೀಕ್ಷಣೆ ಮಾಡಲಿದ್ದು, ನಿಮ್ಮ ಕುಟುಂಬ ಸ್ಥಾನ ಧನಸ್ಥಾನವನ್ನು ವೀಕ್ಷಣೆ ಮಾಡಲಿದ್ದು, ನಿಮ್ಮ ಪೂರ್ವ ಪುಣ್ಯ ಸ್ಥಾನ ವಿದ್ಯಾಸ್ಥಾನವನ್ನು ವೀಕ್ಷಣೆ ಮಾಡಲಿದ್ದು, ಈ ಸ್ಥಾನಗಳಿಗೆ ಶನಿಗ್ರಹವು ನಿಮ್ಮ ಪೂರ್ವ ಕರ್ಮದ ಕೆಟ್ಟ ಫಲಗಳನ್ನು ನೀಡಲಿದ್ದಾರೆ. ಅರ್ಥ ಮಾಡ್ಕೋಬೇಕು. ಶನಿಗ್ರಹವು ಕರ್ಮ ಫಲಗಳನ್ನು ನೀಡುವ ಗ್ರಹ. ಅದರಲ್ಲಿ ಅಷ್ಟಮ ಸ್ಥಾನದಲ್ಲಿ ಪಾಪ ಕರ್ಮಗಳ ಫಲವನ್ನು ನೀಡುವ ಗ್ರಹ. ಅಂದರೆ ಶನಿಯ ವೃತ್ತಾಂತದಲ್ಲಿ ಹಿನ್ನೆಲೆ ನಾವು ಪುರಾಣವನ್ನು ತಿಳಿದಾಗ ನಮಗೆ ತಿಳಿಯುವಂಥದ್ದು, ನಿಮಗೂ ತಿಳಿದಿರಬಹುದು, ಶನಿಗ್ರಹ ಮನುಷ್ಯರ ಕರ್ಮಫಲಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ನೀಡುವ ಗ್ರಹ. ಈ ಒಂದು ಸ್ಥಾನವನ್ನು ಸುಪ್ರೀಂ ಲಾರ್ಡ್ ಶಿವ ಅವರಿಗೆ ನೀಡಿರ್ತಾರೆ. ಹಾಗಾಗಿ ಈ ಕರ್ಮದ ಫಲಗಳಿಗೆ ಶಿಕ್ಷೆ ನೀಡುವ ಗ್ರಹ ಶನಿಗ್ರಹ. ಲೈಫ್ ಟೀಚರ್, ಧರ್ಮ ಕರ್ಮ ಪಾಲನೆಯ ಬೋಧನೆ ಮಾಡುವಂತಹ ಶನಿಗ್ರಹ ನಿಮಗೆ ಇಲ್ಲಿ ಬಹಳಷ್ಟು ಕಷ್ಟವನ್ನು ನೀಡ್ತಾರೆ. ಲೈಫ್ ಟೀಚರ್ ಅಂದರೆ ಕಷ್ಟವನ್ನು ನೀಡಿಯೇ ಟೀಚ್ ಮಾಡೋದು. ಈ ಗ್ರಹ ಈ ರೀತಿಯಲ್ಲಿ ಫಲವನ್ನು ನೀಡ್ತಾರೆ. 2025, 26, 2027, 2028ರವರೆಗೆ ಶನಿಗ್ರಹವು 3 ವರ್ಷಗಳ ಕಾಲ, 2.5ರಿಂದ 3 ವರ್ಷಗಳ ಕಾಲ ಸಿಂಹರಾಶಿಯಿಂದ 8ನೇ ಸ್ಥಾನದಲ್ಲಿ ಸಂಚರಿಸ್ತಾರೆ.
ಈ ಸ್ಥಾನದಿಂದ ನಿಮ್ಮ ಕರ್ಮಸ್ಥಾನವನ್ನು, ಉದ್ಯೋಗ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಉದ್ಯೋಗ ಸಂಬಂಧಪಟ್ಟಂತೆ ನಷ್ಟ, ಬದಲಾವಣೆಗಳು, ಕೀರ್ತಿ ಸ್ಥಾನ, ಗೌರವ ಸ್ಥಾನ, ಅಂತಸ್ತಿನ ಸ್ಥಾನವೂ ಆಗಿದೆ. ಆ ಕರ್ಮಸ್ಥಾನ ಕೀರ್ತಿಗೆ, ಅಂತಸ್ತಿಗೆ, ಗೌರವಕ್ಕೆ ಧಕ್ಕೆಯನ್ನು ನೀಡ್ತಾರೆ. ಅಲ್ಲಿಂದ ಶನಿಗ್ರಹವು ನಿಮ್ಮ ಕುಟುಂಬ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಅಂದರೆ 2ನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. 2ನೇ ಸ್ಥಾನದಲ್ಲಿ ಕುಟುಂಬಕ್ಕೆ ಸಮಸ್ಯೆಗಳು, ಕುಟುಂಬದಲ್ಲಿ ಅಷ್ಟಮ ಅಂದರೆ ಮೃತ್ಯು ಸ್ಥಾನದಿಂದ ಕುಟುಂಬವನ್ನು ವೀಕ್ಷಣೆ ಮಾಡ್ತಾರೆ. ಕುಟುಂಬದಲ್ಲಿ ಬಂಧು ಮಿತ್ರರಲ್ಲಿ ಮರಣವನ್ನು ನೀಡುವ ಗ್ರಹ. ವಾಕ್ಸ್ಥಾನ 2ನೇ ಸ್ಥಾನ ಆಗಿರೋದ್ರಿಂದ ಶನಿ ವೀಕ್ಷಣೆ ಮಾಡೋದ್ರಿಂದ ವಾಗ್ವಾದಗಳು, ವಿವಾದಗಳು ಈ ರೀತಿಯಲ್ಲಿ ಫಲವನ್ನು ನೀಡ್ತಾರೆ. ಧನಸ್ಥಾನವು 2ನೇ ಸ್ಥಾನ ಆಗಿರೋದ್ರಿಂದ ಧನ ನಷ್ಟ. ಹಾಗೆ ಶೇರ್, ಯಾವುದೇ ವಿಷಯಗಳಿದ್ದರೂ ಸ್ಟಾಕ್ ಮಾರ್ಕೆಟ್ ಇಂಥ ಸಂಬಂಧಪಟ್ಟಂತೆ ನೀವು ಹಣ ಹೂಡಿಕೆ ಮಾಡಿದ್ದರೆ ಇಲ್ಲಿ ಈ ಧನಸ್ಥಾನವನ್ನು ಶನಿ ವೀಕ್ಷಣೆ ಮಾಡೋದ್ರಿಂದ ಮತ್ತು ಶೇರ್, ಜೂಜು ಈ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ, ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ರೇಸ್ ಈ ಸಂಬಂಧಪಟ್ಟಂತೆಯೂ ನಷ್ಟವನ್ನು ನೀಡ್ತಾರೆ. ಶನಿಗ್ರಹಕ್ಕೆ ದಶಮ ದೃಷ್ಟಿ ಇರೋದ್ರಿಂದ ಸಿಂಹರಾಶಿಯಿಂದ 5ನೇ ಸ್ಥಾನವನ್ನು ಶನಿಗ್ರಹ ವೀಕ್ಷಿಸ್ತಾರೆ. 5ನೇ ಸ್ಥಾನದಲ್ಲಿ ಶನಿಗ್ರಹವು ಯಾವ ಫಲವನ್ನು ನೀಡ್ತಾರೆ ಅಂದರೆ ನಿಮ್ಮ ಪೂರ್ವ ಪುಣ್ಯ ಸ್ಥಾನ, ಆ ಸ್ಥಾನವು ಆಗಿರೋದ್ರಿಂದ ನಿಮ್ಮ ಪೂರ್ವದಲ್ಲಿ ಮಾಡಿದಂತಹ ಪಾಪ ಕರ್ಮದ ಫಲವನ್ನು ಅಲ್ಲಿ ನೀಡ್ತಾರೆ. ವಿದ್ಯೆ ಹಿನ್ನಡೆ ಆಗುತ್ತೆ. ಪ್ರೀತಿ ಪ್ರೇಮ ಪ್ರಣಯಗಳಲ್ಲಿ ನೀವು ತೊಡಗಿಕೊಂಡಿದ್ದರೆ ಇಲ್ಲಿ ಪ್ರೇಮ ವಂಚನೆಯಾಗುತ್ತೆ, ಬೇರ್ಪಡಿಸುವಿಕೆ ಆಗುತ್ತೆ. ಅದೇ ರೀತಿ ಕೆಟ್ಟ ಅಭ್ಯಾಸಗಳು ನಿಮಗಿದ್ದರೆ ಅದರಲ್ಲಿ ಸಮಸ್ಯೆಗಳು, ನಷ್ಟವಾಗುತ್ತೆ. ಸಂತಾನಕ್ಕೂ ಹಿನ್ನಡೆಯನ್ನು ನೀಡ್ತಾರೆ. ಈ ರೀತಿ ಫಲವನ್ನು ನಿಮ್ಮ ಪಂಚಮ ಸ್ಥಾನವನ್ನು ಶನಿ ದೃಷ್ಟಿಸೋದ್ರಿಂದ ಈ ರೀತಿ ಫಲವನ್ನು ನೀಡ್ತಾರೆ. ಮುಖ್ಯ ಸ್ಥಾನಗಳನ್ನು ಶನಿ ವೀಕ್ಷಿಸ್ತಾರೆ. ಆದರೆ ಗುರುಗ್ರಹವು ಪಂಚಮ ಸ್ಥಾನ ವಿದ್ಯಾಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಏಕೆಂದರೆ ನಿಮ್ಮ ವಿದ್ಯಾಸ್ಥಾನಾಧಿಪತಿಯು ಗುರುಗ್ರಹವೇ ಆಗಿ ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ 1 ವರ್ಷಗಳ ಕಾಲ ವಿದ್ಯಾಲಾಭವೂ ಆಗುತ್ತೆ. ವಿದ್ಯಾರ್ಥಿಗಳು ದೂರ, ನೀವು ಮನೆಯಿಂದ ಹೊರಗೆ ಹೋಗಿ ಕಲಿಯುವ ಸಂದರ್ಭಗಳು ಬರುತ್ತೆ. ಕುಟುಂಬದಿಂದ ಬೇರ್ಪಡುವಂತಹ ಸಂದರ್ಭಗಳು ಬರುತ್ತೆ. ಹಾಗೆಯೇ ಕುಟುಂಬದಿಂದ ಬೇರ್ಪಡುವಂಥದ್ದು ಅಂದರೆ ಯಾವ ರೀತಿ ಆದರೂ ಆಗ್ಬೋದು. ಬಹಳ ಇಲ್ಲಿ ಪತಿ ಪತ್ನಿಯರಲ್ಲಿ ಕಲಹ ಆಗಿ ಬೇರ್ಪಟ್ಟಿರ್ತಾರೆ. ಇಂಥ ಸಮಸ್ಯೆಗಳನ್ನು ಇತ್ತೀಚೆಗೆ ನಾವು ತುಂಬ ನೋಡ್ತಾ ಇದ್ದೀವಿ. ಸಿಂಹರಾಶಿಯವರಿಂದ ಅನೇಕ ಕರೆಗಳನ್ನು ಮತ್ತು ಅನೇಕ ಜಾತಕಗಳನ್ನು ಪರಿಶೀಲಿಸಿದ್ದೇನೆ. ಇಲ್ಲಿ ಪ್ರೇಮ ಇಲ್ಲಿ ಹಿನ್ನಡೆ ಆದರೂ, ಬ್ರೇಕ್ ಆದರೂ ಕುಟುಂಬದಿಂದ ಬಿಟ್ಟು ಹೋಗುವ ನಿರ್ಧಾರವನ್ನು ಮಾಡಬಹುದು. ಹಾಗೆ ಯಾವುದೋ ಒಂದು ಮಹತ್ವವಾದುದನ್ನು ನಾನು ಸಾಧಿಸಬೇಕು ಅಂದುಕೊಂಡು ಇಲ್ಲಿ ನೀವು ಕುಟುಂಬದಿಂದ ದೂರ ಹೋದಾಗ ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಕೆಲವು ಬದಲಾವಣೆಗಳು ಮತ್ತು ನೀವು ಕುಟುಂಬದಿಂದ ನೀವು ಬಹಳಷ್ಟು ದೂರ ಆಗುವಂತಹ ಸಂದರ್ಭಗಳು ಬರ್ಬೋದು. ಮುಂದೆ ಅದು ಸರಿ ಹೋಗದೇ ಇರ್ಬೋದು. ಇಂಥ ಫಲಗಳು ಈ ಒಂದು ಕಾಲದಲ್ಲಿ ನಡೆಯುತ್ತೆ. ಅಷ್ಟಮ ಶನಿಯ ಕಾಲದಲ್ಲಿ ನಡೆಯುತ್ತೆ. ಇಲ್ಲಿ ಶನಿಗ್ರಹದ ಫಲಗಳಲ್ಲಿ ನೀವು ಶನಿ ಅಷ್ಟಮದಲ್ಲಿ ಯಾಕೆ ಈ ರೀತಿ ಕಷ್ಟವನ್ನು ನೀಡ್ತಾರೆ ಅಂದರೆ ಅಷ್ಟಮ ಸ್ಥಾನವು ಕಷ್ಟ, ನಷ್ಟ, ಆಯುಷ್ಯ ಸ್ಥಾನ, ಮೃತ್ಯು ಸ್ಥಾನ, ಅಪಾಯದ ಸ್ಥಾನ, ಅಪಘಾತದ ಸ್ಥಾನವೂ ಆಗಿದೆ. ಮತ್ತು ಶನಿಗ್ರಹ ಷಷ್ಠಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚರಿಸುವಾಗ ಶತ್ರುಗಳಿಂದ ವಿಪರೀತ ಬಾಧೆ, ಸಪ್ತಮಾಧಿಪತಿಯಾಗಿ ಅಷ್ಟಮದಲ್ಲಿರುವಾಗ ಪತಿಪತ್ನಿಯಲ್ಲಿ ಹೆಚ್ಚಿನ ಭಿನ್ನ ಆಗುವಂಥದ್ದು, ಅಂದರೆ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದನ್ನು ಇಲ್ಲಿ ಫಲ ನೀಡುತ್ತಾರೆ. ಮತ್ತು ಶನಿ ಗ್ರಹ ಅಷ್ಟಮದಲ್ಲಿ ಅಂದರೆ
ಪತಿ ಆಗ್ಬೋದು, ಪತ್ನಿ ಆಗ್ಬೋದು. ಪತ್ನಿಯ ಕುಟುಂಬವನ್ನು ಸೂಚಿಸುತ್ತೆ ಅಷ್ಟಮ, ಪತ್ನಿಗೆ ಪತಿಯ ಕುಟುಂಬ, ಪತಿಗೆ ಪತ್ನಿಯ ಕುಟುಂಬವನ್ನು ಆ ಸ್ಥಾನ ಸೂಚಿಸುತ್ತೆ. ಅಂದರೆ ಪರಸ್ಪರ ಅವರಿಂದ ತೊಂದರೆಗಳು ಆಗುತ್ತೆ. ಈಗ ಪತಿಯಾದವರು ಹೇಳ್ತಾರೆ, ನನ್ನ ಪತ್ನಿಗೆ ನನ್ನ ಅತ್ತೆ ಈ ಥರ ಹೇಳ್ಕೊಡ್ತಾ ಇದ್ದಾರೆ, ನಮ್ಮನ್ನು ಬೇರ್ಪಡಿಸ್ತಾ ಇದ್ದಾರೆ, ಈ ರೀತಿಯಲ್ಲಿ ಕುಟುಂಬ ಸಮಸ್ಯೆಗಳು ಏರ್ಪಾಡಾಗುತ್ತೆ. ಉದ್ಯೋಗದಲ್ಲಿ ನೀವು ಹೊಸದಾಗಿ ಏನಾದರೂ ಪ್ರಾರಂಭಿಸಬೇಕು, ಬುದ್ಧಿ ವಿಕಾರಗೊಳ್ಳುವಂಥದ್ದು. ಯಾಕೆ ಬುದ್ಧಿ ವಿಕಾರ ಆಗುತ್ತೆ ಅಷ್ಟಮ ಶನಿ ಕಾಲದಲ್ಲಿ ಅಂದರೆ, ನೀವು ಶನಿಯ ಒಂದು ವೃತ್ತಾಂತಕ್ಕೆ ನೀವು ತಿಳಿದಾಗ, ಶನಿ ಗ್ರಹದ ಜನ್ಮ ಯಾವಾಗಾಯಿತು ಅಂದರೆ ಸೂರ್ಯನ ಪುತ್ರರಾಗಿದ್ದರು. ಇಲ್ಲಿ ಶನಿ ಗ್ರಹದ ಜನನ ಆಗಿದ್ದು ಸೂರ್ಯರಿಗೆ ಅರಿವು ಇಲ್ಲದೆ ಇರುವಾಗ, ಅಂದರೆ ಶನಿಗ್ರಹ ಇಲ್ಲಿ ಸೂರ್ಯಗ್ರಹಕ್ಕೆ ಜನನ ಆಗಿದ್ದು. ಏಕೆಂದರೆ ಸೂರ್ಯಗ್ರಹನ ಮೊದಲ ಪತ್ನಿ ದೂರ ಆದಾಗ ಆ ಛಾಯಾರೂಪದಲ್ಲಿ ಸೂರ್ಯಗ್ರಹದೊಂದಿಗೆ ಇದ್ದಾಗ ಸೂರ್ಯರಿಗೆ ಅರಿವು ಇಲ್ಲದೆ ಛಾಯಾದೇವಿಗೆ ಶನಿಗ್ರಹವು ಜನಿಸಿದ್ರಿಂದ ಅರಿವಿನ ಮೇಲೆ ಇಲ್ಲಿ ಪ್ರಭಾವವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಅರಿವಿಲ್ಲದೆ ಬಹಳಷ್ಟು ಸಮಸ್ಯೆಗಳನ್ನು ಮಾಡಿಕೊಳ್ಳುವಂತಹ ಹೆಚ್ಚಿನ ಫಲವನ್ನು ಅಷ್ಟಮ ಶನಿ ಕಾಲದಲ್ಲಿ ಈ ಗ್ರಹವು ನೀಡ್ತಾರೆ. ನಿರ್ಧಾರಗಳು ಸರಿ ಇರಬೇಕಾಗತ್ತೆ. ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಮತ್ತು ಗುರುಗಳ ಸಲಹೆಯನ್ನು ಪಡೆದುಕೊಳ್ಳಿ. ಕುಟುಂಬದಲ್ಲಿ ಬೇರ್ಪಡುವಂತಹ ಸಂದರ್ಭಗಳು ಸೃಷ್ಟಿ ಆದರೂ 3 ವರ್ಷಗಳ ಕಾಲ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ವಿಚ್ಛೇದನ ಆಗಬೇಕು ಅಂತ ಇಲ್ಲಿ ನೀವು ಪ್ರಯತ್ನ ಪಟ್ಟರು, ಬೇರೆಯವರು ಹಾಕಿದ್ರೂ ಸಿಂಹರಾಶಿಯವರು ನೀವು ವಿಚ್ಛೇದನ ಮಾಡಿಕೊಳ್ಬೇಡಿ. ಏಕೆಂದರೆ ಆ ನಂತರ ಅನಿಸುತ್ತೆ, ನಾನು ವಿಚ್ಛೇದನ ಕೊಡಬಾರ್ದಾಗಿತ್ತು, ಸೈನ್ ಮಾಡಬಾರ್ದಾಗಿತ್ತು, ಒಪ್ಪಬಾರ್ದಾಗಿತ್ತು. ಏಕೆಂದರೆ ಈ ಕಾಲದಲ್ಲಿ ಅದು ಕೆಟ್ಟ ಫಲವನ್ನು ನಿಮಗೆ ನೀಡುತ್ತೆ. ಹಾಗಾಗಿ ನೀವು ಇಂಥ ಮುಖ್ಯ ನಿರ್ಧಾರಗಳನ್ನು ಈಗ ತೆಗೆದುಕೊಳ್ಳಬಾರ್ದು. ಲಾಭಸ್ಥಾನದಲ್ಲಿ ಗುರುಗ್ರಹ ಸಂಚರಿಸೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ನಿಮಗೆ ಲಾಭ ಆಗುತ್ತೆ. ಯಾವ ವಿಷಯಗಳಲ್ಲಿ? ಆಯುಷ್ಯ ವೃದ್ಧಿಯಾಗುತ್ತೆ. ಆಯುಷ್ಯ ಅಂದರೆ ಅಷ್ಟಮ ಸ್ಥಾನಾಧಿಪತಿಯು ಗುರುಗ್ರಹ ಆಗಿದ್ದಾರೆ. ಹಾಗೆಯೇ ಗುರುಗ್ರಹ ಪಂಚಮ ಸ್ಥಾನಾಧಿಪತಿಯು ಆಗಿ ವಿದ್ಯಾಲಾಭ, ಸಂತಾನ ಈ ಸಂಬಂಧಪಟ್ಟಂತೆ ತಕ್ಕ ಮಟ್ಟಿಗೆ ಒಳ್ಳೆಯ ಫಲ ಸಿಂಹರಾಶಿಯವರಿಗೆ ವೃದ್ಧಿಯಾಗುತ್ತೆ. ವಿವಾಹ, ಇಲ್ಲಿ ಸಂತಾನ ಆಗಬೇಕಂದ್ರೆ ವಿವಾಹ ಆಗಬೇಕು. ಈ ರೀತಿ ಇಲ್ಲಿ ಗುರುಗ್ರಹದಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ. ಮಂಗಳ ಕಾರ್ಯಗಳೇನಾದರೂ ಮನೆಯಲ್ಲಿ ಮಾಡಬೇಕು, ನಡಿಬೇಕು ಅಂದರೆ ಇದಕ್ಕೆ ಅಡೆತಡೆಗಳ ನಂತರವೇ ಇಲ್ಲಿ ನಿಮಗೆ ಫಲವನ್ನು ಇಲ್ಲಿ ನೀಡುವಂಥದ್ದು ಆಗುತ್ತೆ. ಹಾಗೆ ಕೇತುಗ್ರಹ ಮತ್ತು ಸಪ್ತಮದಲ್ಲಿ ರಾಹುಗ್ರಹ, ಕೇತುಗ್ರಹ ಜನ್ಮರಾಶಿಯಲ್ಲಿ ಇರುವಾಗಲೂ ಈ 2 ಗ್ರಹಗಳು ನಿಮಗೆ ಅಷ್ಟೊಂದು ಒಳ್ಳೆ ಫಲಗಳನ್ನು ನೀಡೋದಿಲ್ಲ. ಸಪ್ತಮದಲ್ಲಿ ರಾಹುಗ್ರಹ ಇದ್ದಾಗ ಒಂದಕ್ಕಿಂತ ಇನ್ನೊಂದು ರಿಲೇಷನ್ಶಿಪ್ ಇಲ್ಲಿ ಸೂಚಿಸುತ್ತೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಮೋಸವಾಗುವುದು. ಮತ್ತು ಕೇತುಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ವೈರಾಗ್ಯ, ಒಂದು ರೀತಿ ಇಚ್ಛಾಶಕ್ತಿಯ ಕೊರತೆ, ಈ ರೀತಿ ಇಲ್ಲಿ ಈ ಗ್ರಹಗಳಿಂದಲೂ ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ನಿತ್ಯ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವವೂ ಆಗುತ್ತೆ. ಒಂದು ರೀತಿ ಮಂಕು ಬಂದ ಹಾಗೆ ಆಗಬಹುದು ನಿಮಗೆ. ಹಾಗಾಗಿ ಇದರ ಫಲಗಳನ್ನು ತಿಳಿದುಕೊಂಡು ಗೋಚಾರದ ಫಲಗಳು ಎಷ್ಟರ ಮಟ್ಟಿಗೆ ನಿಮಗೆ ಎಫೆಕ್ಟ್ ಮಾಡುತ್ತೆ ಅನ್ನುವುದಕ್ಕೆ ನಿಮ್ಮ ಜನ್ಮಜಾತಕದ ಜನ್ಮ ಗ್ರಹಗಳ ಆಧಾರಿತವಾಗಿ ನಿಮಗೆ ಯಾವ ದಶೆಯಲ್ಲಿ ಯಾವ ಭುಕ್ತಿ ಕಾಲವು ನಡೀತಾ ಇದೆ ಅನ್ನುವುದೇ ಬಹಳ ಮುಖ್ಯ. ಯಾಕೆಂದರೆ ಈ ಗ್ರಹಗಳು ಗೋಚಾರದಲ್ಲಿ ನಿಮ್ಮ ಭುಕ್ತಿಗೆ ಅನುಗುಣವಾಗಿ ಫಲವನ್ನು ನೀಡ್ತಾರೆ. ನಿಮಗೆ ನಿಮ್ಮ ಜನ್ಮ
ಗ್ರಹಗಳ ಆಧಾರಿತವಾಗಿ ಶನಿ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲ, ಕೇತು ಭುಕ್ತಿ ಕಾಲವೇ ನಡೀತಾ ಇದ್ದರೆ ಹೆಚ್ಚು ಅಶುಭ ಫಲಗಳು ದೊರೆಯುತ್ತೆ. ಹಾಗೆ ಶುಭ ಗ್ರಹಗಳು ಅಶುಭ ಫಲವನ್ನು ನೀಡೋದಿಲ್ವ? ಶುಭ ಗ್ರಹಗಳು ಅಶುಭ ಫಲವನ್ನು ನೀಡುತ್ತಾರೆ. ಹೇಗೆ ಅಂದರೆ, ನಿಮ್ಮ ಜನ್ಮ ಲಗ್ನಕ್ಕೆ ಶುಭ ಗ್ರಹಗಳೇ ಶತ್ರುಗ್ರಹಗಳು ಆಗಿದ್ದರೆ ನಿಮಗೆ ಅಶುಭವನ್ನು ನೀಡುತ್ತಾರೆ. ಅಂದರೆ ಮೇಷಲಗ್ನ ಆಗಿ ಶುಕ್ರ ಸಪ್ತಮದಲ್ಲಿ ಇದ್ದರೂ ಅಶುಭವನ್ನು ನೀಡೋದನ್ನು ಬಹಳಷ್ಟು ವಿಷಯಗಳಲ್ಲಿ ಅನುಭವದಲ್ಲಿ ನೋಡಿದ್ದೇನೆ. ಹಾಗೆ ಶುಭ ಗ್ರಹಗಳು ಅಶುಭ ಸ್ಥಾನದಲ್ಲಿ ಇದ್ದಾಗಲೂ ಅಶುಭ ಫಲವನ್ನು ನೀಡುತ್ತಾರೆ. ಅಂದರೆ ನಿಮ್ಮದು ಕನ್ಯಾ ಲಗ್ನ ಆಗಿದ್ದರೂ ಶುಕ್ರ ಗ್ರಹ ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾಗಿ 6ನೇ ಸ್ಥಾನ, 8ನೇ ಸ್ಥಾನ, 12ನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾಗ ಕೆಲವು ಅಶುಭ ಫಲವನ್ನು ನೀಡ್ತಾರೆ. ಅಂದರೆ 12ನೇ ಸ್ಥಾನದಲ್ಲಿ ಶುಕ್ರ ಅಂದರೆ ಸಿಂಹರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅಂದುಕೊಂಡಾಗ ಶಯನ ಸುಖಕ್ಕೆ ಯೌವನಾವಸ್ಥೆಯಲ್ಲಿ ಇರುವವರಿಗೆ ಒಳ್ಳೆ ಫಲ ನೀಡ್ತಾರೆ. ಆದರೆ ಆ 12ನೇ ಸ್ಥಾನವು ಮಲಗುವ, ದೀರ್ಘಕಾಲದ ವ್ಯಾಧಿಯಿಂದ ಮಲಗುವ, ಹಾಸ್ಪಿಟಲ್ ವಾಸವನ್ನು ಸೂಚಿಸುತ್ತದೆ. ಹಾಗಾಗಿ ಯಾವುದೇ ಒಂದು ವ್ಯಾಧಿಯಿಂದ ಆದರೂ ದೀರ್ಘಕಾಲದವರೆಗೂ ಹಾಸ್ಪಿಟಲಲ್ಲಿ ವಾಸ ಮಾಡುವಂತೆ ಇಲ್ಲಿ ಫಲವನ್ನು ನೀಡುತ್ತೆ. ನನಗೆ ತುಂಬ ಪರಿಚಿತರ ಜಾತಕದಲ್ಲಿ ಈ ಶುಕ್ರ ಗ್ರಹ ಕನ್ಯಾ ಲಗ್ನಕ್ಕೆ ದ್ವಿತೀಯ ಭಾಗ್ಯಾಧಿಪತಿಯಾಗಿ ಕನ್ಯಾ ಲಗ್ನಕ್ಕೆ 12ನೇ ಸ್ಥಾನ ಸಿಂಹರಾಶಿಯಲ್ಲಿ ಇದ್ದು ಈ ಶುಕ್ರ ಭುಕ್ತಿ ಕಾಲದಲ್ಲಿ ಅವರ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿದ್ದು, ಅವರು ಒಂದು ಬಾರಿ ಬಿದ್ದು ತಲೆಗೆ ಪೆಟ್ಟಾಗಿ ಹಾಗೆ ಅವರು ಹಾಸ್ಪಿಟಲಲ್ಲಿ ಬಹಳ ದಿನಗಳ ಕಾಲ ಇರಬೇಕಾಗಿ ಬಂದು, ಆ ನಂತರವೂ 1 ವರ್ಷದ ನಂತರವೂ ಪುನಃ ಅವರು ಹಾಸ್ಪಿಟಲಲ್ಲಿ ಇರಬೇಕಾಗಿ ಬಂದಿದೆ. ಅಂದರೆ ಶುಕ್ರ ಭುಕ್ತಿ ಕಾಲವೇ ಅವರಿಗೆ ನಡೀತಾ ಇದ್ದು ಶುಕ್ರ 12ನೇ ಸ್ಥಾನದಲ್ಲಿ ಇರೋದ್ರಿಂದ ಈ ರೀತಿ ಫಲವನ್ನು ಈ ಗ್ರಹ ನೀಡ್ತಾ ಆದರೆ ಶುಭ ಗ್ರಹಗಳು ಅಶುಭ ಫಲವನ್ನು ನೀಡೋದಿಲ್ವಾ ಅನ್ನುವುದಿಲ್ಲ. ಗುರುಗ್ರಹವೂ ಅಶುಭವನ್ನು ನೀಡ್ತಾರೆ, ಹಾಗೆ ಬುಧ ಗ್ರಹದಿಂದಲೂ ಅಶುಭ ಫಲಗಳು ದೊರೆಯುತ್ತೆ. ಇಲ್ಲಿ ನಿಮ್ಮ ಲಗ್ನಕ್ಕೆ ಆ ಗ್ರಹಗಳು ಶತ್ರುಗ್ರಹಗಳಾಗಿದ್ದರೆ ಅಥವಾ ಅಶುಭ ಸ್ಥಾನದಲ್ಲಿ ಸ್ಥಿತರಾಗಿದ್ದರೆ, ಹಾಗೆಯೇ ಯಾವುದೇ ಗ್ರಹ ನಿಮಗೆ ಷಷ್ಠಾಧಿಪತಿ ಆಗಿ ನಿಮ್ಮ ಭುಕ್ತಿ ಕಾಲ ಯಾವ ಗ್ರಹದ ಕಾಲ ನಡೀತಾ ಇದೆ ಆ ಗ್ರಹಕ್ಕೆ ನಿಮ್ಮ 6ನೇ ಅಧಿಪತಿಯ ಸಂಬಂಧ ಬಂದಾಗಲೂ ಕೆಲವು ಅಶುಭ ಫಲಗಳು ದೊರೆಯುತ್ತೆ. ಅಂದರೆ ಮಾರಕ ಗ್ರಹಗಳು ಅಂದರೆ ಕ್ರೂರ ಗ್ರಹಗಳು ಕುಜ, ಶನಿ ಈ ರೀತಿ ಬಂದಾಗಲೂ ಇಲ್ಲಿ ಅಶುಭ ಫಲಗಳು ದೊರೆಯುತ್ತೆ. ಶನಿ ನಿಮಗೆ ಯೋಗಕಾರಕರಾಗಿ ಕುಜಗ್ರಹದ ಸಂಬಂಧ ಬಂದಾಗ ನಿಯರೆಸ್ಟ್ ಡಿಗ್ರಿಯಲ್ಲಿ ಇದ್ದಾಗ ಅಶುಭ ಫಲ. ಹಾಗೆ ಷಷ್ಠಾಧಿಪತಿಯಾದಂತಹ ಗ್ರಹಕ್ಕೆ ಷಷ್ಠಾಧಿಪತಿ ಮಿಥುನ ಲಗ್ನಕ್ಕೆ ಕುಜಗ್ರಹ ಆಗ್ತಾರೆ. ಈ ಕುಜಗ್ರಹ ಷಷ್ಠಾಧಿಪತಿಯಾಗಿ ಇನ್ನೊಂದು ಗ್ರಹದ ಸಂಬಂಧದಲ್ಲಿ ಕಂಜಕ್ಷನಲ್ಲಿ ಇದ್ದಾಗ ಆ ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ದರೂ ನಿಮಗೆ ಅಶುಭ ಫಲವನ್ನು ಈ ಗ್ರಹ ನೀಡ್ತಾರೆ. ಯಾಕೆಂದರೆ ಕುಜಗ್ರಹ ಕ್ರೂರಗ್ರಹ ಇಲ್ಲಿ ಬಹಳಷ್ಟು ಏನಾದರೂ ಸಮಸ್ಯೆಯನ್ನು ನೀಡುವಂತಹ ಗ್ರಹವೇ ಆಗಿ ಅನುಭವದಲ್ಲಿ ಬಹಳಷ್ಟು ಇಂಥ ವಿಷಯಗಳನ್ನು ನೋಡಿದ್ರಿಂದ ನಾನು ತಿಳಿಸ್ತಾ ಇರುವಂಥದ್ದು. ಹಾಗಾಗಿ ನಿಮಗೆ ಯಾವ ಭುಕ್ತಿ ನಡೀತಾ ಇದೆ, ಯಾವ ಗ್ರಹದ ಸಂಯೋಗದಲ್ಲಿ ಈ ಗ್ರಹಗಳು ಇವೆ ಮತ್ತು ನಿಮಗೆ ಯಾವ ಫಲವನ್ನು ನೀಡಬಹುದು ಅನ್ನುವುದರ ಬಗ್ಗೆ ನಿಮಗೆ ಒಂದಿಷ್ಟು ತಿಳುವಳಿಕೆ ಇರಬೇಕಾಗತ್ತೆ. ನೀವೆಲ್ಲಿ ವಾಸ ಇದ್ದೀರಾ, ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಉತ್ತಮ ಜ್ಯೋತಿಷಿಗಳಿದ್ದರೆ ಅವರ ಹತ್ರ ಸರಿಯಾಗಿ ಈ ಫಲಗಳನ್ನು ತಿಳಿದುಕೊಳ್ಳಿ. ನನಗೆ ಎಲ್ಲರೂ ಕರೆ ಮಾಡೋದರಿಂದ ನನಗೆ ಸರಿಯಾದ ಸಮಯಕ್ಕೆ ನಿಮಗೆ ಇಂಥೆಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ.
ಹಾಗಾಗಿ ನೀವು ನಿಮಗೆ ಯಾರು ನಂಬಿಕೆ ಇರ್ತಾರೆ ಅಂಥವರ ಬಳಿ ನೀವೆಲ್ಲಿ ಹತ್ತಿರದಲ್ಲಿ ಇರ್ತೀರ ಅಲ್ಲೇ ನೀವು ತಿಳಿದುಕೊಳ್ಳೋದು ಬಹಳಷ್ಟು ಒಳ್ಳೆಯದು. ನನಗೆ ಕರೆ ಮಾಡಿದರೆ ಭಾಳ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನೀವು ಡೀಟೇಲ್ಸ್ ಎಲ್ಲ ಕೊಟ್ಟು 1 ವಾರ 10 ದಿನ ಈ ರೀತಿ ವೆಯ್ಟ್ ಮಾಡಬೇಕಾಗತ್ತೆ. ಸಮಸ್ಯೆ ಇಲ್ಲ ಅಂದರೆ ಖಂಡಿತ ನೀವು ನನಗೆ ಕರೆ ಮಾಡಬಹುದು. ಈ ರೀತಿ ಈ ಗ್ರಹಗಳು ದಶಾಕಾಲದಲ್ಲಿ ಭುಕ್ತಿ ಕಾಲಗಳು ಬಹಳಷ್ಟು ಎಫೆಕ್ಟ್ ಮಾಡುತ್ತೆ. ಇನ್ನು ವಿವಾಹ ಅನ್ನುವಂಥ ವಿಷಯದಲ್ಲಿಯೂ ವಿವಾಹಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ನೀವು ತೆಗೆದುಕೋಬೇಕಾಗುತ್ತೆ. ಏಕೆಂದರೆ ಈಗ ಗುರುಬಲ ಇದೆ, ಈ ವರ್ಷದಲ್ಲಿ ವಿವಾಹ ಯೋಗವನ್ನು ನೀಡುತ್ತಾರೆ ಕೆಲವರಿಗೆ. ಆದರೆ ಅದರ ನೆಕ್ಸ್ಟ್ ಇಯರ್ ಗುರುಬಲ ಇರೋದಿಲ್ಲ. ಗುರು 12ನೇ ಸ್ಥಾನಕ್ಕೆ ಸಂಚರಿಸ್ತಾರೆ. 2026 ಮೇಯಿಂದ 2027 ಗುರುಗ್ರಹವು ಸಿಂಹರಾಶಿಯಿಂದ 12ನೇ ಸ್ಥಾನದಲ್ಲಿ ಸಂಚರಿಸ್ತಾರೆ. ಹಾಗೆಯೇ 2027ರಿಂದ 2028 ಗುರುಗ್ರಹವು ಸಿಂಹರಾಶಿ ಜನ್ಮರಾಶಿಯಲ್ಲಿ ಸಂಚರಿಸ್ತಾರೆ. ಈ ಕಾಲದಲ್ಲಿ ಗುರು ಬಲ ಇರೋದಿಲ್ಲ. ಆಗ ನಿಮಗೆ ಬೇರೆ ರೀತಿಯ ಸಮಸ್ಯೆಗಳು ಆಗಬಹುದು. ಹಾಗಾಗಿ ವಿವಾಹ ಆಗುವವರು ಸರಿಯಾದ ರೀತಿಯಲ್ಲಿ ಜನ್ಮಜಾತಕವನ್ನು ಪರಿಶೀಲಿಸಿಕೊಂಡು ನೀವು ವಿವಾಹ ಆಗೋದು ಒಳ್ಳೆಯದು. ಅಷ್ಟಮ ಶನಿ ಅಂದರೆ ಅಷ್ಟಮ ಶನಿ ಕಾಲದಲ್ಲಿ ಈ 2.5 ವರ್ಷದಲ್ಲಿ ನಿಮಗೇನಾದರೂ 6 ತಿಂಗಳು 4-5 ತಿಂಗಳು ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದರೆ ಎಷ್ಟು ಚೇಂಜಸನ್ನು ನೀಡ್ತಾರೆ ಅನ್ನುವಂತಹ ಒಂದು ವಿಷಯದಲ್ಲಿ ಒಂದು ಜಾತಕವನ್ನು ನಾನು ಉದಾಹರಣೆ ಜಾತಕವಾಗಿ ಇಲ್ಲಿ ತಿಳಿಸ್ತಾ ಇದ್ದೀನಿ. 20/9/1995 ಇವರ ಜನನ ಆಗಿದೆ. 12/5 ಅಂದರೆ ಮಧ್ಯಾಹ್ನ ಮೇಲೆ PM ಜನನ ಆಗಿದೆ. ಜನನ ಕಾಲದಲ್ಲಿ ಪುಷ್ಯ ನಕ್ಷತ್ರ, ಲಗ್ನವು ವೃಶ್ಚಿಕ ಲಗ್ನವಾಗಿದೆ. 2.5 ವರ್ಷಗಳ ಹಿಂದಿನಿಂದಲೂ ಕಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ಅಷ್ಟಮ ಶನಿ ನಡೀತಾ ಇತ್ತು. ನಿಮಗೆ ಗೊತ್ತಿದೆ ಅಷ್ಟಮ ಶನಿ ಎಫೆಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಈ ಸ್ತ್ರೀಗೆ ನಾನು ಮೊದಲೇ ತಿಳಿಸಿರ್ತೇನೆ, 2022ರಿಂದ 2025 ಒಳಗೆ ವಿವಾಹ ಮಾಡಬಾರ್ದು. ಮಾಡಿದರೆ ಒಂದು ವಿವಾಹ ಮುರಿದು ಬ್ರೇಕ್ ಆಗಿ ಇನ್ನೊಂದು ಅಂದರೆ ವಿಚ್ಛೇದನ ಆಗಿ ಇನ್ನೊಂದು ವಿವಾಹ ಆಗುತ್ತೆ ಅನ್ನುವಂತಹ ಒಂದು ಬರವಣಿಗೆಯನ್ನು ಕೊಟ್ಟಿರ್ತೇನೆ. ಆದರೆ ಅವರು 2022ರಲ್ಲಿ ಅವರು 2-3ರಲ್ಲಿ ಅದಕ್ಕೆ ಮುಂದಾಗ್ತಾರೆ ವಿವಾಹ ಮಾಡಲಿಕ್ಕೆ. ಆ ಕಾಲದಲ್ಲಿ ಅವರಿಗೆ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು. ಅಂದರೆ ಕೇತು ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು. ಹಾಗಾಗಿ ವಿವಾಹ ಆಗುತ್ತೆ. ಆ ಶುಕ್ರ ಭುಕ್ತಿ ಕಾಲವು ಬೇಗ ಮುಗಿದೋಗುತ್ತೆ. ಅದರ ನಂತರದಲ್ಲಿ ಇವರಿಗೆ ಸೂರ್ಯ ಭುಕ್ತಿ ಬರುತ್ತೆ. ಆ ಸೂರ್ಯ ಭುಕ್ತಿ ಕಾಲದಲ್ಲಿ ಅವರ ಆ ಹುಡುಗ ಹುಡುಗಿ ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನೋ ಅವರಿಗೆ ಕೊರತೆಗಳು ಆಗುತ್ತೆ. ಹಾಗಾಗಿ ಇಲ್ಲಿ ಸೂರ್ಯ ಭುಕ್ತಿ ಕಾಲದ ನಂತರದಲ್ಲಿ ಅವರಿಗೆ ಚಂದ್ರಭುಕ್ತಿ ಕಾಲ ಬರುತ್ತೆ. ಆ ಕಾಲದಲ್ಲಿ ಅವರಿಗೆ ಇಲ್ಲಿ ಅದು ಬ್ರೇಕ್ ಆಗುತ್ತೆ. ಬ್ರೇಕ್ ಆದ ನಂತರ ಒಂದಷ್ಟು ಸ್ವಲ್ಪ ಕೆಲವು ತಿಂಗಳು ಸುಧಾರಣೆ ಮಾಡಿಕೊಳ್ತಾರೆ. ಆ ನಂತರದಲ್ಲಿ ಅವರಿಗೆ ಕುಜಭುಕ್ತಿ ಕಾಲ ಬರುತ್ತೆ. ಅಂದರೆ ಚಂದ್ರ ಭುಕ್ತಿ ಕಾಲ ಮುಗಿದ ಮೇಲೆ ಕುಜಭುಕ್ತಿ ಕಾಲ ಬರುತ್ತೆ. ಕುಜಭುಕ್ತಿ ಕಾಲದಲ್ಲಿ ಮತ್ತೆ ವಿವಾಹಕ್ಕೆ ಅವರಿಗೆ ಆಫರ್ ಬರ್ತಾ ಇರುತ್ತೆ, ಇವರು ಪ್ರಯತ್ನಿಸ್ತಾರೆ. ರಾಹುಭುಕ್ತಿ ಕಾಲದಲ್ಲಿ ಇವರಿಗೆ ವಿವಾಹ ಆಗುತ್ತೆ. 2024 ಡಿಸೆಂಬರಲ್ಲಿ ಮತ್ತೊಂದು ವಿವಾಹ ಆಗುತ್ತೆ. ಅಂದರೆ ನೋಡಿ, ಈ 2.5 ವರ್ಷಗಳಲ್ಲಿ ಎಷ್ಟು ಚೇಂಜಸ್ಸನ್ನು ಈ ದಶಾಭುಕ್ತಿ ಕಾಲವು ನೀಡಿದೆ ಮತ್ತು ಅಷ್ಟಮ ಶನಿಯ ಎಫೆಕ್ಟ್ ಯಾವ ರೀತಿ ಮಾಡಿದೆ. ಈ ರೀತಿ ನೋಡಿ, ಈ ರೀತಿ ಗ್ರಹಗಳ ಫಲಗಳು ಇರುತ್ತೆ. ಆದರೆ ಜೀವನದಲ್ಲಿ 6 ತಿಂಗಳಿಗೂ ಇಂಥ ಬದಲಾವಣೆಗಳು ಆದಾಗ ಬಹಳಷ್ಟು ಸಾಮರ್ಥ್ಯ ಬೇಕಾಗುತ್ತೆ, ಮನೋಬಲ ಬೇಕಾಗುತ್ತೆ, ಕುಟುಂಬದವರ ಸಹಕಾರ, ಸಪೋರ್ಟಿವ್ ಇದೆಲ್ಲ ಬೇಕಾಗುತ್ತೆ. ಇವರಿಗೆ ಕುಜದೋಷ
ಇಲ್ಲಿ ಎರಡನೇ ವಿವಾಹಕ್ಕೆ ಕಾರಣ ಏನಂದರೆ ಕುಜದೋಷ ಇದ್ದದ್ರಿಂದ, ವಿಚ್ಛೇದನ ಯೋಗ ಇದ್ದದ್ರಿಂದ ಹೀಗಾಗಿದೆ. ಇದನ್ನು ಮೊದಲೇ ನಾನು ತಿಳಿಸಿದ್ದೆ. ಇದಕ್ಕೆ ಅವರು ಈ ಕಾಲವನ್ನು ನೋಡಿ, ಕೆಟ್ಟ ಕಾಲ ಅಂತ ಇರುತ್ತೆ, ಆ ಕಾಲವನ್ನು ಬಿಟ್ಟು ಬಿಡಬೇಕು. ಆದರೆ ಆ ಕಾಲದಲ್ಲೇ ಈ ರೀತಿ ವಿವಾಹವನ್ನು ಮಾಡಿದ್ರಿಂದ ಇವರಿಗೆ ಹೀಗಾಗಿದೆ. ಮತ್ತು ಪರಿಹಾರವನ್ನು ಇವರು ಮಾಡಿಕೊಂಡಿರಲಿಲ್ಲ, ಹಾಗಾಗಿ ಈ ರೀತಿ ಇಲ್ಲಿ ಫಲವು ಸಿಕ್ಕಿದೆ. ಇಲ್ಲಿ ಸಮಸ್ಯೆಗಳು ಯಾವ ರೀತಿ ಬೇಕಾದರೂ ಬರಬಹುದು. ದ್ವಿತೀಯ ಸ್ಥಾನಕ್ಕೆ ಶನಿ ವೀಕ್ಷಣೆ ಮಾಡೋದ್ರಿಂದ ದ್ವಿತೀಯ ಸ್ಥಾನವು ಅಂದರೆ ಸಿಂಹರಾಶಿಯಿಂದ ಎರಡನೇ ಸ್ಥಾನವು ಮೂಗು, ಹಲ್ಲು, ಇದನ್ನು ಅಂದರೆ ಬಾಯಿ, ಈ ಒಂದು ಅಂಗಗಳನ್ನು ಸೂಚಿಸುತ್ತೆ. ಶನಿ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಆ ಮೂಗಿಗೆ ಅಥವಾ ಹಲ್ಲಿಗೆ ಸಂಬಂಧಪಟ್ಟಂತೆಯೂ ಇಲ್ಲೇನಾದರೂ ಸಮಸ್ಯೆ ಆಗುತ್ತೆ. ಈ ರೀತಿ ಫಲವನ್ನು ಒಬ್ಬೊಬ್ಬರಿಗೊಂದೊಂದು ರೀತಿ ಫಲವನ್ನು ಈ ಗ್ರಹ ನೀಡ್ತಾರೆ. ಕೆಲವರು ಅಷ್ಟಮ ಸ್ಥಾನ ಆಗಿರೋದ್ರಿಂದ ಆ ಸ್ಥಾನದಲ್ಲಿ ಶನಿ ಸಂಚಾರ ಆಗೋದ್ರಿಂದ ಆಯುಷ್ಯಕ್ಕೆ ತೊಂದರೆ ಬರದಿದ್ದರೂ ಅಲ್ಲಿ ಅಪಾಯಗಳಿಗೆ ಒಳಪಡಿಸ್ತಾರೆ, ಅಪಘಾತಗಳು ಆಗುವ ಸಾಧ್ಯತೆಯೂ ಇರುತ್ತೆ. ಆದರೆ ಕೊನೆಯವರೆಗೂ ಯಾವುದಾದರೂ ಒಂದು ನೆನಪಿಟ್ಟುಕೊಳ್ಳುವಂತಹ ಫಲವನ್ನು ಈ ರೀತಿ ಶನಿ ನೀಡ್ತಾರೆ. ನೋಡಿ, ಯಾವುದೇ ಒಂದು ಪ್ರೀತಿ ಪ್ರೇಮದಲ್ಲೂ ಬ್ರೇಕಪ್ ಆದರೆ ಅದು ಅವರ ಜೀವನ ಇಡೀ ನೆನಪಿರುತ್ತೆ. ಹಾಗೆ ಮನೆ ಬಿಟ್ಟು ಹೋದರೆ ಜೀವನ ಇಡೀ ನೆನಪಿರುತ್ತೆ. ವಿಚ್ಛೇದನ ಆದರೆ ಜೀವನ ಇಡೀ ನೆನಪಿರುತ್ತೆ. ಕಂಪ್ಲೀಟ್ ಲಾಸ್ ಆಯಿತು ಅಂದರೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಆಗುತ್ತೆ. ಹಾಗೆ ಅಪವಾದಗಳು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಈ ಕಾಲದಲ್ಲಿ. ನನಗೆ ಒಬ್ಬರು ಸ್ತ್ರೀ ಕರೆ ಮಾಡ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಇನ್ನೊಂದು ಕುಟುಂಬದ ತೀರ್ಮಾನವನ್ನು ಮಾಡ್ತಾರೆ. ಅವರು ಏನೋ ಅವರ ಕುಟುಂಬದಲ್ಲಿ ಸಮಸ್ಯೆಗಳು ಇದ್ದದಕ್ಕೆ ಇವರ ಕುಟುಂಬದಲ್ಲಿ ಆ ಕಾರಣದಿಂದ ಯಾರ ಕುಟುಂಬದ ತೀರ್ಮಾನವನ್ನು ಇವರು ಮಾಡಿದ್ರು ಆ ಸ್ತ್ರೀ ಇವರ ಮೇಲೆ ಅಪವಾದವನ್ನು ಹಾಕ್ತಾರೆ. ಅಂದರೆ ಇಲ್ಲಿ ರಿಲೇಷನ್ಶಿಪ್ ಬಗ್ಗೆ ಅದು ಊರು ತುಂಬ ಪ್ರಚಾರ ಆಗಿ ಆ ಸ್ತ್ರೀ ಬಹಳ ನೊಂದುಕೊಂಡು ಕರೆ ಮಾಡ್ತಾರೆ. ಇದು ಸ್ವಂತ ಅಣ್ಣನ ಒಂದು ಸಂಬಂಧದಲ್ಲೇ ಈ ರೀತಿ ಅಣ್ಣನಿಗೂ ಸಿಸ್ಟರ್ಗೂ ಈ ರೀತಿ ಸಂಬಂಧ ಇದೆ ಅನ್ನುವಂಥ ಪ್ರಚಾರವನ್ನು ಮಾಡ್ತಾರೆ. ನೋಡಿ, ಈ ರೀತಿ ಮಾಡದೇ ಇರುವಂತಹ ತಪ್ಪುಗಳಿಗೂ ಇಲ್ಲಿ ಶನಿಯು ಇಂಥ ಫಲವನ್ನು ನೀಡಿ ಈ ರೀತಿ ಟೀಚ್ ಮಾಡ್ತಾರೆ. ಯಾವುದೋ ಒಂದು ತಪ್ಪನ್ನು ಮಾಡಿರ್ತೀರ ನೀವು ಹಿಂದೆ 10 ವರ್ಷದಿಂದ ಅಂತ ಆಗಿರ್ಬೋದು. ಆದರೆ ಈ ಅಷ್ಟಮ ಶನಿ ಕಾಲದಲ್ಲಿ ಅದು ಚಿಗುರಿ ನಿಲ್ಲುತ್ತೆ. ಅಂದರೆ ಯಾವುದೇ ಒಂದು ಕಾನೂನಿನ ವಿಷಯದಲ್ಲಿ ಆಗ್ಬೋದು, ಕಾನೂನಿನ ಚೌಕಟ್ಟಿನಲ್ಲಿ ಬರುವ ವಿಷಯ ಆಗ್ಬೋದು, ಅದು ಈಗ ಹೊರಬರುವ ಸಾಧ್ಯತೆಗಳು ಇರುತ್ತೆ. ಈ ರೀತಿ ಫಲವನ್ನು ಶನಿ ನೀಡ್ತಾರೆ. ಮತ್ತು ಯಾವುದೇ ಒಂದು ಅಪರಾಧ ನಡೆದಿರುವಂತಹ ಸ್ಥಳದಲ್ಲಿ ಇವರು ಅಪರಾಧವನ್ನು ಮಾಡದಿದ್ದರೂ ಇವರಿಗೇನಾಗುತ್ತೆ, ಅಲ್ಲಿ ಅವರ ಹತ್ರ ಮಾತಾಡಿದ್ರು ಇವರನ್ನು ಅಲ್ಲಿ ಆ ಕಾನೂನು ಒಳಪಡಿಸುತ್ತೆ. ಕೆಲವು ವಿಷಯಗಳಿಗೆ ಇಂಥ ಸಮಸ್ಯೆಗಳನ್ನು ನೀಡುವುದು ಶನಿಗ್ರಹ. ಮತ್ತು ಮೇಜರಾಗಿ ನಿಮಗೆ ಇಲ್ಲಿ ಅಹಂಕಾರ ಇದ್ದರೆ ನಿಮ್ಮ ಅಹಂಕಾರವನ್ನು ತಗ್ಗಿಸುವಂಥದ್ದು, ನಾಶ ಮಾಡುವಂಥದ್ದು, ಕಂಪ್ಲೀಟ್ ಲೈಫ್ಗೆ ನಿಮಗೆ ಗುರುವಾಗಿ ಟೀಚರಾಗಿ ನಿಮ್ಮನ್ನು ಬೀಳಿಸಿ ಏಳಿಸಿಯೇ ನಿಮಗೆ ಇಲ್ಲಿ ಶನಿಗ್ರಹ ಟೀಚ್ ಮಾಡ್ತಾರೆ. ಲೈಫ್ ಟೀಚರ್ ಅಂದರೆ ಅದೇ ರೀತಿ, ಈ ರೀತಿ ಇಲ್ಲಿ ಶನಿಗ್ರಹ ಟೀಚ್ ಮಾಡ್ತಾರೆ. ಮತ್ತು ಸೇವೆಯನ್ನು ಮಾಡುವಂತೆ, ಇನ್ನೊಬ್ಬರ ಕೈ ಕೆಳಗೆ ದಾಸರಾಗುವಂತೆಯೂ ಇಲ್ಲಿ ಶನಿಗ್ರಹವು ಫಲ ನೀಡ್ತಾರೆ. ಏಕೆಂದರೆ ಅಷ್ಟಮ ಸ್ಥಾನವು ಇಲ್ಲಿ ಈ ರೀತಿ ಒಬ್ಬರ ದಾಸನಾಗಿ ಅಂದರೆ ಕೆಳಗಿರುವುದನ್ನು ಇಲ್ಲಿ ಸೂಚಿಸುತ್ತೆ ಆ ಸ್ಥಾನವು. ಮತ್ತು ಷಷ್ಠಾಧಿಪತಿಯಾಗಿ ಅಷ್ಟಮದಲ್ಲಿ ಇರೋದ್ರಿಂದಲೂ ನಿಮ್ಮ ವೃತ್ತಿ ಸ್ಥಳದಲ್ಲಿ ಬಹಳಷ್ಟು ನಿಮಗೆ ಶತ್ರುತ್ವ, ಅಪವಾದಗಳು, ಈ ರೀತಿ ಫಲವನ್ನು ಇಲ್ಲಿ ಶನಿ ನೀಡ್ತಾರೆ. ಮತ್ತು ಮಾಂಗಲ್ಯಕ್ಕೆ ದೋಷ, ಅಷ್ಟಮದಲ್ಲಿ ಶನಿ ಸಂಚರಿಸುವಾಗ ಮಾಂಗಲ್ಯಕ್ಕೆ ದೋಷ. ಅಂದರೆ ಕರ್ಮಸ್ಥಾನವನ್ನು ನೋಡಿ, 10ನೇ ಸ್ಥಾನವನ್ನು ಶನಿ ವೀಕ್ಷಣೆ ಮಾಡೋದ್ರಿಂದ
ಕರ್ಮ ಮಾಡುವ ಯೋಗವನ್ನು ನೀಡ್ತಾರೆ. 10ನೇ ಸ್ಥಾನ ಉದ್ಯೋಗ ಸ್ಥಾನ, ಕರ್ಮಸ್ಥಾನ 10ನೇ ಸ್ಥಾನಕ್ಕೆ ಶನಿ ವೀಕ್ಷಣೆ ಮಾಡುವಾಗ ಆ ಕರ್ಮವನ್ನು ಮಾಡುವ ಯೋಗ. ಕರ್ಮ ಅಂದರೆ ಬಂಧು ಮಿತ್ರರಲ್ಲಿ ಮರಣ ಆದಾಗ ಇಲ್ಲಿ ಕರ್ಮ ನಡೆಯುತ್ತೆ. ಹೀಗೆ ಇಲ್ಲಿ ಇಂಥ ಫಲವನ್ನು ಶನಿ ನೀಡ್ತಾರೆ. ಹಾಗಾಗಿ ನಿಮ್ಮ ಕುಟುಂಬವನ್ನು ನೀವು ರಕ್ಷಿಸಿಕೊಳ್ಬೇಕಾಗುತ್ತೆ. ನೀವು ಮಹತ್ವದ ವಿದ್ಯೆಯನ್ನು ಗಳಿಸಬೇಕು, ನಿರಂತರವಾಗಿ ನೀವು ಪ್ರಯತ್ನಿಸ್ತಾ ಇದ್ದೀರಾ ಅಂದರೆ ನೀವು ಅದರಲ್ಲಿಯೂ ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೋಬೇಕು. ಯಾಕೆಂದರೆ ನನಗೆ ಒಬ್ಬರು ಸ್ಟೂಡೆಂಟ್ ಹೇಳ್ತಾರೆ, ಅವರು ಯಾವುದೋ ಒಂದು ಸೀಟ್ಗಾಗಿ, ಮಹತ್ವದ ಒಂದು ಸೀಟ್ಗಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ನಿರಂತರವಾಗಿ ಬರೆದು ಅಭ್ಯಾಸ ಮಾಡ್ತಾ ಇರ್ತಾರೆ. ಅವರು ಒಂದು 2 years ಬ್ಯಾಕ್ ಅವ್ರದ್ದು ಕಟಕ ರಾಶಿ ಆಗಿದೆ. ಆ ನಿರಂತರ ಪ್ರಯತ್ನದಲ್ಲಿ ಅವರು ಏನಾಗುತ್ತೆ ಅಂದರೆ ಕೊನೆಗೆ ಅವರ ರೈಟ್ ಹ್ಯಾಂಡ್ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಂದು ಪೆನ್ನನ್ನು ಎತ್ತಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ ಅವರಿಗೆ. ಅಂಥ ಪರಿಸ್ಥಿತಿಗೆ ಅವರಿಗೆ ಬರುತ್ತೆ. ಆ ನಂತರ ನೋಡಿ ಅವರ ಏನಿರುತ್ತೆ, ಆ ಗುರಿ ಏನಿರುತ್ತೆ, ಆ ಮಹತ್ವದ ವಿದ್ಯೆ ಗಳಿಸಬೇಕು ಅನ್ನುವಂಥ ಆಲೋಚನೆ ಇರುತ್ತೆ. ಅದನ್ನೇ ಬದಲಾಯಿಸಿ ಬಿಡ್ತಾರೆ ಕುಟುಂಬದವರು. ಈಗ ಬೇರೆ ಒಂದು ಮಾರ್ಗದಲ್ಲಿ ಅವರಿದ್ದಾರೆ. ಆದರೆ ಇಂಥ ಒಂದು ಬದಲಾವಣೆಯನ್ನು ಈ ಗ್ರಹವು ನೀಡ್ತಾರೆ. ಇಲ್ಲಿ ತಂದೆ ತಾಯಿಗಳಿಂದ ದೂರ ಆಗುವುದು, ಪತಿ ಪತ್ನಿ ದೂರ ಆಗುವುದು, ಸ್ಥಳ ಬಿಟ್ಟು ಸ್ಥಳದಲ್ಲಿ ಸಂಚಾರ. ಇಲ್ಲಿ ಯಾವ ವ್ಯಕ್ತಿಯೇ ಎಂಥ ಅಧಿಕಾರದಲ್ಲಿದ್ದರೂ ದಶಾಭುಕ್ತಿಯು ಕೆಟ್ಟದಾಗಿದ್ದರೆ ಇಲ್ಲಿ ಸಂಪೂರ್ಣ ಶೂನ್ಯವನ್ನಾಗಿಸುವಂತಹ ಅಧಿಕಾರವನ್ನು ಕಿತ್ತುಕೊಳ್ಳುವಂತಹ ಫಲವನ್ನು ಶನಿಗ್ರಹವು ನೀಡ್ತಾರೆ. 2025-26ರಲ್ಲಿ ಗುರುಬಲ 1 ವರ್ಷ ಕಾಲ ಇರುತ್ತೆ. ತಕ್ಕ ಮಟ್ಟಿಗೆ ನಿಮಗೆ ಇಲ್ಲಿ ಗುರುಗ್ರಹದಿಂದ, ದೈವ ಬಲದಿಂದ ಕೆಲವು ವಿಷಯಗಳಲ್ಲಿ ರಕ್ಷಣೆ ಆಗುತ್ತೆ. ಆದರೆ ಆ ನಂತರದಲ್ಲಿ ಗುರುಬಲ ಇರೋದಿಲ್ಲ ನಿಮಗೆ. ಇಲ್ಲಿ ಶನಿಗ್ರಹ, ಗುರುಗ್ರಹ, ರಾಹುಕೇತು ಗ್ರಹ, ಈ ಗ್ರಹಗಳಿಗೆ ಅವರದ್ದೇ ಆದಂತಹ ಫಲಗಳನ್ನು ನೀಡುವಂತಹ ಸಾಮರ್ಥ್ಯವಿದೆ. ಅಂದರೆ ಶನಿಗ್ರಹ ಮತ್ತು ಗುರುಗ್ರಹ ಸಮಗ್ರಹಗಳಾಗಿ ಗುರುಬಲವನ್ನೇ ನೋಡಿ ಅದನ್ನೇ ಕನ್ಸಿಡರ್ ಮಾಡಿ ಸಿಂಹರಾಶಿಯವರಿಗೆ ಇಂಥದ್ದು ಅಂಥದ್ದು ಹಾಗೆ ಹೀಗೆ ಆಗುತ್ತೆ ಅನ್ನೋದನ್ನು ಜ್ಯೋತಿಷಿಗಳು ಗೋಚಾರ ಫಲಗಳಲ್ಲಿ ತಿಳಿಸಿದ್ದರೆ ಅದು ತಪ್ಪು. ಗುರುಬಲ ಇದ್ದವರು ಹಾಸ್ಪಿಟಲ್ಗೂ ಸೇರಿರೋರನ್ನ ನೋಡಿದ್ದೇನೆ. 6 ತಿಂಗಳು ಬೆಡ್ಡಲ್ಲೇ ಅಪಘಾತವಾಗಿ ಇರೋರನ್ನು ನೋಡಿದ್ದೇನೆ. ಅಲ್ಲದೆ ಡೆತ್ ಆದವರನ್ನು ನೋಡಿದ್ದೇನೆ ಗುರುಬಲ ಇದ್ದರು. ಹಾಗಾಗಿ ಇಲ್ಲಿ ಗುರುಬಲ ಗುರುಗ್ರಹ ಒಂದನ್ನೇ ಕನ್ಸಿಡರ್ ಮಾಡಬಾರದು. ಶನಿಗೂ ಅದರದ್ದೇ ಆದ ಫಲವನ್ನು ನೀಡುವಂತಹ ಸಮ ಬಲವೂ ಇದೆ. ಹಾಗೆ ಇಲ್ಲಿ ರಾಹು ಕೇತು ಗ್ರಹಗಳಿಗೂ ಅದರದ್ದೇ ಆದ ಫಲ ನೀಡುವಂತಹ ಬಲವೂ ಇದೆ. ಏಕೆಂದರೆ ಇಲ್ಲಿ ನೀವು ಈ 4 ಗ್ರಹಗಳನ್ನು ಇಲ್ಲಿ ನೀವೇ ಇಷ್ಟಿಷ್ಟು % ಅಂತ ತೆಗೆದುಕೊಂಡಾಗ ಗುರುಗ್ರಹದ್ದು ಇಲ್ಲಿ ಈ 3 ಗ್ರಹಗಳು ಅಶುಭವನ್ನು ನೀಡ್ತಾರೆ, ಗುರುಗ್ರಹ ಮಾತ್ರ ಇಲ್ಲಿ ಶುಭವನ್ನು ನೀಡ್ತಾರೆ. ಅಂದರೆ ಗುರುಗ್ರಹ ಎಷ್ಟು % ನೀಡ್ಬೋದು? 25%. ಇನ್ನು ಬಾಕಿ ಈ ಗ್ರಹಗಳಿಗೂ ಅಷ್ಟೇ ಶೇರ್ ಆಗಬೇಕಾಗತ್ತೆ. ಗುರುಗ್ರಹ ಆಗಿರೋದ್ರಿಂದ ಇನ್ನೊಂದು 5% ಜಾಸ್ತಿ ನೀಡಿದ್ರು ಓಕೆ, 30%. ಇನ್ನು ಬಾಕಿ ಇರುವಷ್ಟು ಇಲ್ಲಿ ಶುಭವೇ ದೊರೆಯುತ್ತೆ ಅನ್ನುವುದು ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕು. ಅದರಲ್ಲಿಯೂ ಗೋಚಾರದ ಗ್ರಹಗಳು ಶುಭವನ್ನು ನೀಡಬೇಕಾದ್ರೆ ನಿಮಗೆ ನಿಮ್ಮ ದಶಾಭುಕ್ತಿಯ ಎಫೆಕ್ಟೇ ಬಹಳ ಮುಖ್ಯವಾಗಿರುತ್ತೆ. ಧರ್ಮ ಕರ್ಮವನ್ನು ಪಾಲನೆ ಮಾಡುವ ಗ್ರಹವು ಶನಿ ಆಗಿರೋದ್ರಿಂದ ಶಿವಭಕ್ತಿ ಪ್ರಿಯವೂ ಆಗಿರೋದ್ರಿಂದ, ಈಶಾನ್ಯ ದಿಕ್ಕು ಪ್ರಿಯ ಆಗಿರೋದ್ರಿಂದ ಮತ್ತು ಶನಿಗ್ರಹವು ಈ ಶನಿ ಪ್ರಭಾವವು ಮೃತ್ಯು ದೇವತೆಯನ್ನು ಉಪಾಸನೆ ಮಾಡುವುದು ಆಗಿರೋದ್ರಿಂದ ನೀವು ಈ ಕಾಲದಲ್ಲಿ ಶಿವನನ್ನು ಬಿಡದೆ ನಿರಂತರವಾಗಿ ಆರಾಧಿಸಬೇಕು. ಮತ್ತು ನಿಮ್ಮ ಜನ್ಮರಾಶಿಯು ಸಿಂಹರಾಶಿಯೂ ಆಗಿ
ಸೂರ್ಯಗ್ರಹವು ಶಿವ ಉಪಾಸನೆಯನ್ನು ಮಾಡುವ ಗ್ರಹವೇ ಆಗಿದ್ದಾರೆ. ಅಂದರೆ ಇಲ್ಲಿ ಅಭಿಮಾನ ದೇವತೆಗಳಲ್ಲಿ ಶಿವ ಸಿಂಹರಾಶಿಯವರಿಗೆ ಆಗಿರೋದ್ರಿಂದ ನೀವು ನಿರಂತರವಾಗಿ ಬಿಡದೆ ನೀವು ನಿತ್ಯ ಹೆಚ್ಚು ಕಾಲದಲ್ಲಿ ಶಿವ ಮಂತ್ರವನ್ನು ಪಠನೆ ಮಾಡಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು. ಹಾಗೆ ನಾರಾಯಣ ಸಂಬಂಧಪಟ್ಟಂತಹ ವಿಷ್ಣು ಅಷ್ಟೋತ್ತರ ಮಂತ್ರಗಳನ್ನು ಪಠನೆ ಮಾಡಿ ಅನುಕೂಲಗಳಾಗುತ್ತೆ. ಶನಿ ಅಷ್ಟಮ ಶನಿ ಪ್ರಭಾವಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಅದನ್ನು ನೀವು ಸಂಪೂರ್ಣವಾಗಿ ನೋಡಿ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೋದು. ಯಾಕಂದರೆ ಬಹಳ ಜನ ಎಳ್ಬತ್ತಿ ಹಚ್ಚುತ್ತಾರೆ, ಅಲ್ಲಿ ಹೋಗಿ ಏನಾದರೂ ಮಿಸ್ಟೇಕ್ಸ್ ಮಾಡ್ತಾರೆ. ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಅಥವಾ ಶಿವ ದೇವಸ್ಥಾನಕ್ಕೆ, ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೆಲವು ಪರಿಹಾರಗಳನ್ನು ಮಾಡ್ತಾರೆ, ಅಲ್ಲಿ ಕೆಲವು ಮಿಸ್ಟೇಕ್ಸ್ ಅವರಿಂದ ಆಗುತ್ತೆ. ಹಾಗಾಗಿ ಈ ಒಂದು ಪರಿಹಾರಗಳನ್ನು ಸರಿಯಾದ ರೀತಿಯಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದನ್ನು ನಾನು ಲಿಂಕ್ ಇಲ್ಲಿ ಶೇರ್ ಮಾಡಿರ್ತೇನೆ, ನೀವು ನೋಡಬಹುದು. ಮತ್ತು ಶನಿ, ಈ ಅಷ್ಟಮ ಶನಿಯ ಕಂಟಕಗಳಿಂದ, ಕ್ರೂರ ಫಲಗಳಿಂದ ಪಾರಾಗಬೇಕಂದ್ರೆ ದಾನವೇ ಇಲ್ಲಿ ಉತ್ತಮ ಪರಿಹಾರ. ದಾನವನ್ನು ಮಾಡಬೇಕು. ನಿತ್ಯ ಆಹಾರವನ್ನು ಮನೆಯಲ್ಲಿ ಯಾರಿಗಾದರೂ ಆಹಾರವನ್ನು ನೀಡಿ, ಹಾಗೆಯೇ ಪ್ರಾಣಿಗಳಿಗೆ ಆಹಾರವನ್ನು ನೀಡಿ, ವಯಸ್ಸಾದವರು ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಬರುವಂತಹ ಹೆಚ್ಚು ದೋಷಗಳ ಪ್ರಭಾವವು ತಗ್ಗುತ್ತೆ. ಆದರೆ ಯಾವುದೇ ಪರಿಹಾರ ಕೆಲವು ಕಾಲದಲ್ಲಿ ವರ್ಕೇ ಆಗೋದಿಲ್ಲ. ಹಾಗೆ ವರ್ಕ್ ಆಗುವುದಿದ್ದರೆ ಜಗತ್ತಿನಲ್ಲಿ ಯಾರಿಗೂ ಕಷ್ಟವೇ ಬರ್ತಾ ಇರಲಿಲ್ಲ ಅಲ್ವಾ? ಅದನ್ನು ನೀವು ಸರಿಯಾಗಿ ತಿಳಿದುಕೊಳ್ಬೇಕು. ಇಲ್ಲಿ ವಿಧಿಯಿಂದನೂ ಯಾವುದೋ ಒಂದು ವಿಧಿ ಇದೆ. ಅಂದರೆ ಒಂದು ಆಕ್ಸಿಡೆಂಟ್ ಆದರೂ ಆ ವಿಧಿಯೊಳಗೆ ನಿಮ್ಮನ್ನು ಗೆಲ್ಲಿಸುವಂತಹ ಛಲ, ಧೈರ್ಯವನ್ನು ಈ ಶನಿಗ್ರಹವೇ ನೀಡ್ತಾರೆ. ಅಂದರೆ ಇಲ್ಲಿ ಕ್ರೂರ ಫಲವನ್ನು ನೀಡಿ ಆ ಕ್ರೂರ ಫಲದೊಳಗೆ ನಿಮ್ಮನ್ನು ಗೆಲ್ಲಿಸ್ತಾರೆ ಶನಿ. ಅಂಥ ಹಠ, ಬಲ ಅಂಥದ್ದನ್ನು ಇಲ್ಲಿ ನೀಡ್ತಾರೆ. ವಿಪರೀತ ಧೈರ್ಯವನ್ನು ನೀಡ್ತಾರೆ. ನೋಡಿ, ಶನಿ ಇಲ್ಲಿ ಯಾರಾದರೂ ಒಬ್ಬರು ಮನೆ ಬಿಟ್ಟು ಹೋಗಬೇಕಂದ್ರೆ ನೋಡಿ, ಇದಕ್ಕೆ ವಿಪರೀತ ಧೈರ್ಯ ಬೇಕಾಗುತ್ತೆ. ಮನೆಯಿಂದ ಹೊರಗೆ ಹೋಗಬೇಕು ಅಥವಾ ಜೀವನ ಬೇರೆ ರೀತಿಯಲ್ಲಿ ನಡೆಸಬೇಕು ಅಂದ್ರೂ ಅಲ್ಲಿ ಇಂಡಿವಿಜುವಾಲಿಟಿ ಬೇಕಾಗುತ್ತೆ, ವಿಪರೀತ ಧೈರ್ಯ ಬೇಕಾಗುತ್ತೆ. ಅಥವಾ ಒಂದು ಆಕ್ಸಿಡೆಂಟ್ ಆಯಿತು, ಒಂದು 6 ತಿಂಗಳು ಬೆಡ್ಡಲ್ಲೇ ಇದ್ದಾರೆ ಅಂದರೆ ಅದರಿಂದ ಹೊರಗಡೆ ಬರೋಕ್ಕೆ ವಿಪರೀತ ಧೈರ್ಯ ಬೇಕಾಗುತ್ತೆ. ಈ ಥರ ಇಲ್ಲಿ ಇಂಥ ಒಂದು ವಿಧಿಯಲ್ಲಿ ಗೆಲ್ಲಿಸುವಂತಹ ಒಂದು ಫಲವನ್ನು, ಛಲವನ್ನು, ಹಠವನ್ನು ಶನಿಗ್ರಹವು ನೀಡ್ತಾರೆ. ಶನಿಯ ವಿಷಯಗಳಲ್ಲಿ ನೀವು ನಿಧಾನವಾಗಿ ನಿಮ್ಮ ಬುದ್ಧಿಯಿಂದ ನೀವು ಈ ಕಾಲವನ್ನು ನೀವು ಸಹನೆಯಿಂದ ಗೆಲ್ಲಬೇಕಾಗುತ್ತೆ. ಅನಗತ್ಯವಾಗಿ ಯಾವುದೇ ವಿಷಯಗಳಿಗೆ ಹೋಗಬಾರ್ದು. ಏನು ಒಳ್ಳೇದು ಮಾಡ್ತೀನಿ ಅಂತಲೂ ಎಲ್ಲ ಕಡೆ ಹೋಗಬೇಡಿ. ತಟಸ್ಥವಾಗಿ ಸುಮ್ಮನಿದ್ದು ಬಿಡಿ. ನೀವು ಒಳ್ಳೇದು ಮಾಡೋಕ್ಕೆ ಹೋದ್ರೂ ಈ ಕಾಲದಲ್ಲಿ ನಿಮಗೆ ಕೆಟ್ಟದಾಗ್ಬಿಡುತ್ತೆ, ಈ ರೀತಿ ಆಗುತ್ತೆ. ಅಥವಾ ಏನಾದರೂ ಇಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು ಅಂದರೆ ನಿಮ್ಮ ಜನ್ಮಜಾತಕವನ್ನು ಪರಿಶೀಲಿಸಿಕೊಂಡು ನೀವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಭವಿಷ್ಯಕ್ಕೆ ಒಳ್ಳೆಯ ರಿಸಲ್ಟ್ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರು ಹೆದರಿಕೊಳ್ಳಬಾರದು. ಇಲ್ಲಿ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡುವಾಗ ಆಯುಷ್ಯ ವೃದ್ಧಿಯಾಗುತ್ತೆ, ಗುರು ಲಾಭದಲ್ಲಿ ಇರುವಾಗ ಆಯುಷ್ಯ ವೃದ್ಧಿಯಾಗುತ್ತೆ. ಆದರೆ ನೀವು ಇಂಥ ಕಾಲವನ್ನು ನಿಭಾಯಿಸಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ದೆ. ಇಲ್ಲಿ ಅಷ್ಟಮದಲ್ಲಿರುವಾಗ ಕೆಲವು ವಿಶೇಷವಾದಂತಹ ಇಲ್ಲಿ ಸಮಸ್ಯೆಗಳು ಇಲ್ಲಿ ಗ್ರಹ ನೀಡೋದ್ರಿಂದ ಧೈರ್ಯವಾಗಿ ನೀವು ಎಲ್ಲವನ್ನು ನಿಭಾಯಿಸಬೇಕು. ಇದಕ್ಕೆ ತಾಳ್ಮೆಯೇ ಮುಖ್ಯ. ಯಾವುದೇ ಅಪವಾದಗಳು ಬಾರದಂತೆ ನಿಮ್ಮ ರೂಟನ್ನು ಸರಿಯಾಗಿ ಮಾಡ್ಕೊಳ್ಳಿ. ಅಂದರೆ ಈಗ ನೋಡಿ, ಯಾರಿಗೂ ಒಂದು ಅನೈತಿಕ ಸಂಬಂಧ ಇರುತ್ತೆ ಅಂದರೆ ಖಂಡಿತ ಅದು ಹೊರಗೆ ಬರುತ್ತೆ, ಅಪವಾದ ಆಗುತ್ತೆ, ಅವಮಾನ ಆಗುತ್ತೆ, ಆಗಿಯೇ ಆಗುತ್ತೆ. ಹಾಗಾಗಿ ಅಂಥದ್ದಿದ್ದರೆ ಬಿಟ್ಟುಬಿಡಿ. ಇಲ್ಲ ಅಂದರೆ ಶನಿ ಈ ಕಾಲದಲ್ಲಿ ನಿಮ್ಮ ಮಾನ ಮರ್ಯಾದೆಯನ್ನು ಬೀದಿಗೆ ತರ್ತಾರೆ. ಈ ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು.
ಅರ್ಥ ಮಾಡಿಕೊಂಡು ಜೀವನವನ್ನು ರಕ್ಷಿಸಿಕೊಳ್ತೀರಾ, ಉತ್ತಮವಾದ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ತೀರಾ, ಒಳ್ಳೆಯ ನಿರ್ಧಾರವನ್ನು ಮಾಡ್ತೀರಾ ಅನ್ನುವಂತಹ ನಂಬಿಕೆಯಿಂದ ನಿಮ್ಮನ್ನು ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದೆ. ಸಿಂಹರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ವಿಡಿಯೋವನ್ನು ಮಾಡುತ್ತಾ ನೀವು ಯಾವುದ್ಯಾವುದು ವಿಷಯಗಳಲ್ಲಿ ನೀವು ಹೇಗೆ ಕೇರ್ ತೆಗೆದುಕೊಳ್ಬೇಕು, ನಿಮ್ಮನ್ನು ನೀವು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವುದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೇನೆ. ಈ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಏನಾದರೂ ಮುಖ್ಯ ವಿಷಯಗಳಿದ್ದರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬರ ರಕ್ಷೆಯೂ ಆಗಬೇಕು, ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಶನೈಶ್ಚರ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯ ಪಾಠವನ್ನು ಕಲಿಸುವುದು ಸರಿ, ಆದರೆ ಎಲ್ಲರ ರಕ್ಷಣೆಯನ್ನು ಮಾಡಬೇಕು ಅನ್ನುವುದು ನನ್ನ ಪ್ರಾರ್ಥನೆಯಾಗಿದೆ. ಸಿಂಹರಾಶಿಯವರ ಬುದ್ಧಿ, ಜ್ಞಾನ, ನಿರ್ಧಾರಗಳು ಸರಿಯಾಗಿ ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.